ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಮನೆ ಮಗಳ ಮೈಸೂರು ಗೊಂಬೆ. ಪೆಂಡಾಲೆಲ್ಲ ಏನು ಹಾಕಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿದೆ. ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಬಟ್ ಏನಪ್ಪ ಇದು ಊಟ ಎಲ್ಲ ತೆಕ್ಕೊಂಡು ನೋಡ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ? ಸೊ ಇದು ನಮ್ಮ ಅತ್ತೆ ಮನೇಲಿ ದೇವ್ರನ್ನ ಕರೆಸಿದ್ರು, ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಇದು ಬಂದು ನಾನು ದೇವಸ್ಥಾನದ ಹತ್ರ ಕರೆಸಿದ್ರು, ಹೊಳೆನರಸೀಪುರದಿಂದ ಇಲ್ಲಿವರೆಗೂ ಕರೆಸಿದ್ರು. ನಾನು ಹೋಗಿರಲಿಲ್ಲ, ಮನೇಲೇ ಇದ್ದೆ. ಸೊ ನನ್ನ ನಾದಿನಿಗೆ ದೇವಸ್ಥಾನದ ಹತ್ರ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ದೇವ್ರು ಬಂದು ಶಕ್ತಿ, ತುಂಬ ಶಕ್ತಿ ಇರೋ ನಮ್ಮ ಆಂಜನೇಯ ಸ್ವಾಮಿ ಅವರು ಕರೆಸಿದ್ರು ಹೊಳೆನರಸೀಪುರದಿಂದ. ಸೊ ನಮ್ಮ ಮಾವ ಅವರು ಕರೆಸಿದ್ರು. ಇಲ್ಲಿ ನೋಡಿ, ನಮ್ಮ ಮಾವ ಇಲ್ಲೇ ನಿಂತಿದ್ದಾರೆ. ಹಾಗೆ ದೇವ್ರು ಕರೆಸಾದ್ಮೇಲೆ ನಮ್ಮ ಅತ್ತೆ ಮೇಲೂ ದೇವ್ರು ಬರುತ್ತೆ ನೋಡಿ. ತುಂಬಾ ನನಗೆ ಭಯ ಆಯಿತು ಅದನ್ನು ನೋಡ್ಬಿಟ್ಟು. ಏನಪ್ಪ ಇದು ಅಂತ ನನಗೆ ನನ್ನ ಮಗ ಹೇಳ್ತಾ ಇದ್ದಾಗ ಭಯ ಆಯಿತು. ಇಲ್ಲಿ ನೋಡಿ, ತೆಂಗಿನಕಾಯಿ ಇಟ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಮಾವ, ಅದ್ರ ಪಕ್ಕ ನಿಂತಿದ್ದಾರಲ್ಲ ಅವರೇ ನಮ್ಮ ಅತ್ತೆ. ಸೊ ನಮ್ಮ ಅತ್ತೆ ಮೇಲೆ ದೇವ್ರು ಬರುತ್ತೆ. ಅದು ಏನು ಎತ್ತ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅವ್ರಿಗೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಅದನ್ನು ನಾನು ನಂಬ್ತೀವಿ. ನಿಜವಾಗ್ಲೂ ಕುಂಬಳಕಾಯಿ ಹೊಡೆದು ತೆಂಗಿನಕಾಯಿ ಹೊಡೆದಾದ್ಮೇಲೆ ದೇವ್ರು ಬರುತ್ತೆ. ನನಗಂತೂ ಈ ವಿಡಿಯೋ ನೋಡ್ಮೇಲೆ ತುಂಬಾ ಭಯ ಆಗೋಯಿತು. ನನಗೆ ವಿಡಿಯೋ ತೋರಿಸಿದಾಗ ನನ್ನ ನಾದಿನಿಗೆ ವಿಡಿಯೋ ಮಾಡ್ಕೊಳ್ಳೋಕೆ ಹೇಳಿದ್ದೆ. ಸೊ ಮಾಡ್ಕೊಂಡಿದ್ರು. ಅದಾದಮೇಲೆ ನೆಕ್ಸ್ಟು ಮನೆ ಹತ್ರ ಬಂದರು. ಇದು ಬಂದು ನಮ್ಮ ಅತ್ತೆ ಮನೆಯಲ್ಲಿ ಮಾಡಿರೋದು ಪೂಜೆ. ಅದಾದಮೇಲೆ ಪಂಚೆ ಮತ್ತು ಚಾಪೆ ಹಾಕೋಕೆ ಹೇಳಿದರು. ಇಲ್ಲಿಂದ ಬರ್ತಾಯಿತ್ತು ನೋಡಿ, ನನಗೆ ಏನೋ ಒಂಥರ ಖುಷಿ ಆಯಿತು. ನೋಡಿದ ತಕ್ಷಣ ಪಾಪ ನಮ್ಮ ಅತ್ತೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿದ್ರು. ಅದಾದಮೇಲೆ ನಾನು ಏನೂ ತಿಂದಿಲ್ಲ. ಬಿಕಾಸ್ ಏನಕ್ಕಂದರೆ ನಾನು ದೇವ್ರ ವಿಷಯದಲ್ಲಿ ನನಗೆ ಒಂದು ತೊಟ್ಟು ನೀರು ಕೂಡ ಕುಡಿಯೋಲ್ಲ. ನಾನು ಮುಂದೆ ಬಂದು ನಿಂತ್ಕೊಂಡು, ಇದು ಬಂದು ನನ್ನ ಮೈದಾ ಅವ್ರಿಗೆ 2 ಲಿಂಬೆಹಣ್ಣ ಹೌಸ್ವಿ ಮಡಗಿ ಎಲ್ಲರೂ ಅಂತ ಹೇಳಿದರು. ನಿಜವಾಗ್ಲೂ ಇದು ತುಂಬಾ ಪವಾಡ. ಆ ಲಿಂಬೆಹಣ್ಣು ಎಲ್ಲಿ ಇಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಟ್ ಅದು ತೋರಿಸಿದಾಗ ತುಂಬಾ ಭಯ ಆಗಿತ್ತು. ಮೈ ಒಂದು ಸಲಕ್ಕೆ ತುಂಬ ಜುಮ್ ಅಂತ ಅನ್ನಿಸ್ತು. ಸೊ ನೀವೇ ನೋಡ್ಬೋದು. ಅದಾದಮೇಲೆ ಮನೆ ಒಳಗಡೆ ಬರೋಕ್ಕೆ ತುಂಬಾ ಆಂಜನೇಯ ಸ್ವಾಮಿ ಬೇಡ ಬೇಡ ಅಂತ ಏನೋ ಹೇಳಂಗಾಗಿತ್ತು. ಯಾಕಂದರೆ ಎಷ್ಟೇ ಮನೆ ಒಳಗಡೆ ಬಂದರೂ ಹಿಂದೆಯೇ ಹೋಗ್ತಾಯಿದ್ರು. ಬಟ್ ಆದರೂ ಕೊನೆಗೂ ನಮ್ಮ ಮನೆಗೆ ಬಂದರು. ನನಗೆ ತುಂಬಾ ಖುಷಿಯಾಯಿತು. ಇದು ಬಂದು ನಮ್ಮ ಮಾವ ನಮ್ಮ ಅತ್ತೆ ಪೂಜೆ ಮಾಡಿದ್ರು. ಪೂಜೆ ಮಾಡಾದಮೇಲೆ ಬಂದಿದ್ದು ದೇವರು. ಸ್ವಲ್ಪ ಮೇಲೆ ಹತ್ಸೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು, ಯಾಕಂದರೆ ಸ್ವಲ್ಪ ಚಿಕ್ಕ ಮನೆ ಅಂತ. ಅದಾದಮೇಲೆ ನಾವು ಒಳಗಡೆ ಬಂದ್ವಿ. ಒಳಗಡೆ ಬಂದಮೇಲೆ ನನ್ನ ಮುಂದೆ ನಿಂತ್ಕೊಂಡಾಗ ನನಗೆ ಒಂದು ಸೆಕೆಂಡ್ಗೆ ಹೆಂಗೆ ಭಯ ಆಯಿತು ಅಂತ ಅಂದರೆ, ನಿಜವಾಗ್ಲೂ ನನ್ನ ಸುಮಾರು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಕೂಡ್ತು. ಈಗ ನನ್ನ ಜೀವನದಲ್ಲಿ ಏನೋ ಒಂದು ಆಗ್ತಿದೆ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಹಸ್ಬೆಂಡ್ನ ನಾನು ಮದುವೆ ಮಾಡ್ಕೊಂಡು 7 ವರ್ಷ ಆಗಿ ನನ್ನ ಅಪ್ಪ ಅಮ್ಮ ಇನ್ನೂ ನನ್ನ ಮಾತಾಡಿಸ್ತಾ ಇಲ್ಲ. ಬಟ್ ಇಟ್ಸ್ ಓಕೆ. ಆ ಅಪ್ಪ ಅಮ್ಮನ ಪ್ರೀತಿನ ಇಲ್ಲೇ ನಿಂತಿದ್ದಾರಲ್ಲ ಇವರು, ನಮ್ಮ ಅತ್ತೆ ನಮ್ಮ ಮಾವ, ಅವರಿಬ್ಬರು ತುಂಬಿದ್ದಾರೆ. ಯಾಕಂದರೆ ಅಪ್ಪ ಅಮ್ಮನ ಕೊರತೆ ಬರದೇ ಇರೋ ಥರ ಇಬ್ಬರೂ ನೋಡ್ಕೊಂಡಿದ್ದಾರೆ. ಅವರಿಬ್ರಿಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗ್ದು. ಅದಾದಮೇಲೆ ಮೇಲ್ಗಡೆ ಹೋದ್ಮೇಲೆ ದೇವ್ರು ಬಂದು ತೊಗೊಂಬಂದು ಕೂರಿಸಿದ್ರು. ನಾನು ಸ್ವಲ್ಪ ಹೊತ್ತು ತುಂಬ ಬ್ಲ್ಯಾಂಕ್ ಆಗಿದ್ದೆ. ಯಾಕಂದರೆ ಇದೆಲ್ಲ ನಂಗೆ ಹೊಸ್ತು, ನನಗೆ ಏನೂ ಗೊತ್ತಿಲ್ಲ. ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಿಜವಾಗ್ಲೂ ಪವಾಡ ಅಂತಲೇ ಹೇಳ್ಬೋದು. ಎಲ್ಲರೂ ಹೇಳಿ ಜೈ ಆಂಜನೇಯ ಅಂತ. ಯಾಕಂದರೆ ಅವರಷ್ಟು ಸ್ಟ್ರಾಂಗ್ ಯಾರೂ ಇಲ್ಲ. ಎಲ್ಲ ದೇವರಲ್ಲೂ ಒಂದೊಂಥರ ಶಕ್ತಿ ಅನ್ನೋದಿರುತ್ತೆ. ಸೊ ಅವರೆಲ್ಲ ಏನೇನೋ ತಂದಿಡ್ತಾಯಿದ್ರು. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಎಲೆ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ನಮ್ಮ ಅತ್ತೆ ಹಣ್ಣು ಅದೆಲ್ಲ ತಂದು ಕೊಟ್ಟಿದ್ರು. ನಾವು ಫಸ್ಟೇ ರೆಡಿ ಮಾಡ್ಕೊಂಡಿದ್ವಿ. ಅದೆಲ್ಲ ತಟ್ಟೆ ಒಂದೊಂದಾಗಿ ತರಕ್ಕೆ ಹೇಳಿದ್ರು, ತಂದು ಕೊಟ್ವಿ. ಅದಾದಮೇಲೆ ಅವರು ಪೂಜೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಸ್ಟಾರ್ಟ್ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಒಂಥರ ಪಾಸಿಟಿವ್ ಎನರ್ಜಿ, ಏನೋ ಒಂಥರ ಇಷ್ಟು ದಿವಸ ಆಯಿತು, ಕಷ್ಟ ಆಯಿತು, ಇನ್ನು ಮುಂದಕ್ಕಾದ್ರೂ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೋಬೋದು. ಪಾಪ ನಮ್ಮ ಅತ್ತೆ ಮಾವ ಆಗಿನ ಕಾಲದಿಂದ 40 ವರ್ಷದವರೆಗೂ ಕಷ್ಟಪಟ್ಟಿದ್ದಾರಂತೆ. ಆ ಕಷ್ಟದ ಮುಂದೆ ನನ್ನ ಹಸ್ಬೆಂಡ್ ಆಗಿರೋ ಯಾರ್ದು ಏನೂ ಅಲ್ವೇ ಇಲ್ಲ. ಯಾಕಂದರೆ ಆಗಿರೋ ಜೀವನನೇ ಬೇರೆ, ಈಗಿರೋ ಜೀವನನೇ ಬೇರೆ. ಇಲ್ಲಿ ಪೂಜೆ ಮಾಡ್ತೀರಾ, ಇವ್ರ ಮೇಲೆ ದೇವ್ರು ಬರೋದು, ಲಾಸ್ಟಲ್ಲಿ ಇವ್ರ ಮೇಲೆ ದೇವ್ರು ಬರೋದನ್ನ ತೋರಿಸ್ತೀನಿ. ಸೊ ನನ್ನ ಹಸ್ಬೆಂಡು ಅಲ್ಲೇ ಆಚೆ ಕಡೆ ನಿಂತಿದ್ರು. ಸೊ ಇವ್ರು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಎಷ್ಟು ಮನಸ್ಸಿಗೆ ಸಮಾಧಾನ ಆಯಿತು ಅಂದರೆ, ಏನೋ ಒಂಥರ ಪಾಸಿಟಿವ್ ಎನರ್ಜಿ. ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ದೇವ್ರನ್ನ ನಂಬ್ತೀನಿ. ಬಿಕಾಸ್ ಏನಕ್ಕಂದರೆ ದೇವ್ರು ಇರೋದಕ್ಕೆ ನಾವಿರೋದು. ದೇವ್ರು ಇಲ್ಲ ಅಂದಿದ್ರೆ ನಾವು ಯಾರೂ ಮನುಷ್ಯರುಗಳು ಇರೋಕ್ಕಾಗ್ತಿರ್ಲಿಲ್ಲ. ಅವ್ರು ಕೊಡೋದು ಒಂದೇ, ಅವ್ರು ಕಿತ್ಕೊಳ್ಳೋದು ಅವರೇನೆ. ಅವರು ಕೊಟ್ಟು ನೋಡ್ತಾರೆ, ಕಿತ್ಕೊಂಡು ನೋಡ್ತಾರಂತೆ. ಕಿತ್ಕೊಳ್ಳೋ ಟೈಮಲ್ಲೂ ನಮ್ಮ ಮುಖದಲ್ಲಿ ನಗು ಇರಬೇಕು, ಕೊಡಬೇಕಾದ್ರೂ ನಗು ಇರಬೇಕು. ಕಿತ್ಕೊಂಡಾಗ ಅಯ್ಯೋ ಕಿತ್ಕೊಂಡ ಅಂತ ಬೈಯಕ್ಕೆ ಹೋಗ್ಬಾರ್ದು. ನನ್ನ ಜೀವನದಲ್ಲಿ ಹಾಗೇನೆ. ನಮ್ಮತ್ತೆ ಮಾವ ಪೂಜೆ ಮಾಡ್ತಿದ್ದಾರೆ, ಬಟ್ಟೆ ಯಾಕೆ ಕಟ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಎಂಜಿಲ್ ಕೂಡ ತಾಕಬಾರ್ದಂತೆ, ತುಂಬ ಮಡಿಯಾಗಿರ್ಬೇಕಂತೆ. ಸೊ ಅದಾದಮೇಲೆ ಇದು ನನ್ನ ನಾದಿನಿ, ಅವ್ರ ಹಸ್ಬೆಂಡು, ಅವ್ರ ಮಗ ಪೂಜೆ ಮಾಡ್ತಿದ್ದಾರೆ. ಅದಾದಮೇಲೆ ನನ್ನ ಮೈದಾ ಮತ್ತು ಅವ್ರ ವೈಫ್ ಕೂಡ ಪೂಜೆ ಮಾಡಿದ್ರು. ಲಾಸ್ಟಲ್ಲಿ ನಾವು ಪೂಜೆ ಮಾಡಿದ್ವಿ. ಸೊ ನಾನು ಬಟ್ಟೆ ಕಟ್ಕೊಂಡಿದ್ದೆ, ನನ್ನ ಹಸ್ಬೆಂಡ್ ಏನೂ ಮಾತಾಡಲಿಲ್ಲ.
ಅವ್ರ ಬಟ್ಟೆ ಏನು ಕಟ್ಟಿರಲಿಲ್ಲ, ಬಟ್ ಮಾತಾಡಬಾರ್ದಂತೆ. ಇದು ಲಾಸ್ಟ್ ಹೋಗೋ ಟೈಮಲ್ಲಿ ಮಾಡಿದ ವೀಡಿಯೋ. ಇನ್ನೇನು ಹೋಗ್ತಿದ್ರು ಅಂತ ಅವರು ಎಲ್ಲ ಹೇಳಿದ್ರು, ಒಳ್ಳೇದಾಗಲಿ ನಿಮ್ಮ ಮನೆಗೆ ಅಂತ ಹೇಳಿದ್ರು. ನನಗಂತೂ ತುಂಬ ಖುಷಿಯಾಯಿತು. ಯಾಕಂದರೆ ನಾನು ಹುಟ್ಟಿ ಮನೆದು ಬೆಳಗ್ತೀನೋ ಇಲ್ವೋ ಗೊತ್ತಿಲ್ಲ, ನಾವು ಹೆಣ್ಮಕ್ಳಾಗಿ ಗಂಡನ ಮನೆ ಬೆಳಗಲಿ ಅಂತ ನಾನು ಯಾವತ್ತಿದ್ರೂ ಕೇಳ್ಕೊತೀನಿ. ಯಾಕಂದರೆ ನನ್ನ ಹಸ್ಬೆಂಡೇ ನನ್ನ ಕೊನೆ ಉಸಿರು, ನಾನು ಅವ್ರನ್ನೇ ನೋಡ್ಕೊಳ್ಳೋದು. ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.